ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಯಾವೆಲ್ಲ ಪ್ರಮುಖ 30 ಸುದ್ದಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ವೈರಸ್ ಕಂಟಕ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕಲಬುರಗಿಯಲ್ಲಿ ವೃದ್ಧರೊಬ್ಬರು ಶಂಕಿತ ಕೊರೋನಾಗೆ ಬಲಿಯಾಗಿದ್ದಾರೆ. ಫೆಬ್ರವರಿ 29ರಂದು ಸೌದಿಯಿಂದ ಬಂದಿದ್ದ ಈ ವೃದ್ಧನಿಗೆ ಜ್ವರ ಮತ್ತು ಕೆಮ್ಮು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ದಾಖಲಿಸಿದ್ರು, ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ವೃದ್ಧನಿಗೆ ಕೊರೋನಾ ಇತ್ತೋ ಇರಲಿಲ್ವೋ ಅನ್ನೋ ಬಗ್ಗೆ ಇನ್ನಷ್ಟೇ ವರದಿ ಬರಬೇಕಾಗಿದೆ. ಹೀಗಾಗಿ ಟೆನ್ಷನ್ ಮಾತ್ರ ದೂರವಾಗಿಲ್ಲ. ಇನ್ನು ಹಾಸನದ ಮೆಕ್ಕಾದಿಂದ ವಾಪಸ್ ಆಗಿದ್ದಂತ ಮಹಿಳೆಗೆ ಇದ್ದಕ್ಕಿದ್ದಂತೆ ಜ್ವರ ಕಾಣಿಸಿಕೊಂಡಿದೆ. ಹೀಗಾಗಿ ಮಹಿಳೆಯನ್ನ ಹಾಸನ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ನಿಗಾ ಇಡಲಾಗಿದೆ. ರಕ್ತದ ಮಾದರಿಯನ್ನ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ತವರು ಜಿಲ್ಲೆಯಲ್ಲೂ ಕೂಡ ಕೊರೋನಾ ಆತಂಕ ಸೃಷ್ಟಿ ಮಾಡಿದೆ. ಜಿಂದಾಲ್ ನೌಕರ ಹಾಗೂ ಆತನ ಪತ್ನಿಗೆ ಕೊರೋನಾ ವೈರಸ್ ಸೋಂಕು ಪತ್ತೆಯಾಗಿದೆ ಅಂತ ಶಂಕಿಸಲಾಗಿದೆ. ಇಬ್ಬರ ಆರೋಗ್ಯದ ಮೇಲೂ ವೈದ್ಯಾಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. ಇನ್ನು ಕಲಬುರಗಿಯ ವೃದ್ಧನ ಸಾವಿನ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರೋದ್ರಿಂದ ಮತ್ತಷ್ಟು ಗೊಂದಲ, ಆತಂಕ ಉಂಟಾಗಿದೆ. ಆರೋಗ್ಯ ಸಚಿವರು ಲಂಗ್ಸ್ ಅಸ್ತಮ ಸಮಸ್ಯೆಯಿಂದ ಸತ್ತಿದ್ದಾರೆ, ಅಂದ್ರೆ ನ್ಯೂಮೋನಿಯಾದಿಂದ ಸತ್ತಿದ್ದಾರೆ ಅಂತ ಕಲಬುರಗಿ ಜಿಲ್ಲಾ ವೈದ್ಯಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಸಾವಿನ ನಿಖರ ಕಾರಣ ಬ್ಲಡ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗಬೇಕು ಅಂತ ಅಲ್ಲಿನ ಡಿಸಿ ಸಾಹೇಬರು ಹೇಳಿದ್ದಾರೆ. ಅವರಿಗೆ ಸಿವಿಯರ್ ಆಗಿ ಆಸ್ಮಾ ಇತ್ತು, ಸಾಕಷ್ಟು ಬೇರೆ ಬೇರೆ ಕಾಯಿಲೆ ಇದ್ದಂಥ ಟೈಮಲ್ಲಿ ಕೂಡ ಹೈದರಾಬಾದ್ಗೆ ಅವನು ತಳ್ಳಿದ ನಂತರ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಡೆತ್ ಆಗಿದ್ದಾನೆ. ನಾವು ಹಾಸ್ಪಿಟಲ್ ಅಲ್ಲಿ ನಾವು ಅವ್ರನ್ನ ಐಸೋಲೇಷನ್ ವಾರ್ಡಲ್ಲಿ ಇಟ್ಟು ಮತ್ತೆ ಅವರಿಂದ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ಅದನ್ನ ಈಗಾಗಲೇ ಕಳಿಸ್ಕೊಟ್ಟಿರ್ತೀವಿ ನಾವು ಟೆಸ್ಟ್ ರಿಪೋರ್ಟ್ಗೆ. ಉಡುಪಿಯಲ್ಲೂ ಮಾರಕ ರೋಗದ ಭೀತಿ ತಪ್ಪಿಲ್ಲ. ಉಡುಪಿ ಜಿಲ್ಲೆಯ ಮಣಿಪಾಲ್ನ ಕೆಎಂಸಿ ಆಸ್ಪತ್ರೆಗೆ ಶಿವಮೊಗ್ಗದ ಸಾಗರಮುರದ ವೃದ್ಧೆ ದಾಖಲಾಗಿದ್ದಾರೆ. ಮೆಕ್ಕಾ ಪ್ರವಾಸಕ್ಕೆ ಹೋಗಿ ಬಂದಿದ್ದ ವೃದ್ಧೆಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ಜ್ವರ, ಕಫ, ಉಸಿರಾಟ ಸಮಸ್ಯೆ ಬಾಧಿಸಿದೆ. ಕೊರೋನಾ ಲಕ್ಷಣ ಕಂಡುಬಂದಂತ ಹಿನ್ನೆಲೆಯಲ್ಲಿ ಮಣಿಪಾಲ್ನ ಕೆಎಂಸಿಗೆ ದಾಖಲು ಮಾಡಲಾಗಿದೆ. ಇನ್ನು ಗದಗ ಜಿಲ್ಲೆಯಲ್ಲೂ ಕೊರೋನಾ ವೈರಸ್ ಭಯ ಹುಟ್ಟಿಸಿದೆ. ಸಿಂಗಾಪುರ, ಮಲೇಷ್ಯಾ ಪ್ರವಾಸ ಮುಗಿಸಿ ಲಕ್ಷ್ಮೇಶ್ವರಕ್ಕೆ ಬಂದ 15 ಮಂದಿ ಮೇಲೆ ನಿಗಾ ಇಡಲಾಗಿದೆ. 15 ದಿನಗಳ ಕಾಲ ಆರೋಗ್ಯ ಇಲಾಖೆ ಇವರ ಮೇಲೆ ನಿಗಾ ವಹಿಸಲಿದೆ. ಆರೋಗ್ಯದಲ್ಲಿ ಏರುಪೇರಾದರೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲು ಕೊರೋನಾ ಸ್ಪೆಷಲ್ ವಾರ್ಡ್ ರೆಡಿ ಮಾಡಲಾಗಿದೆ. ಬೆಂಗಳೂರಿನ ಯಲಹಂಕ ಬಳಿಯ ಬಿಎಸ್ಎಫ್ ಕ್ಯಾಂಪಸ್ನಲ್ಲಿ ಕೊರೋನಾ ಭಯ ಆವರಿಸಿದೆ. ಹೀಗಾಗಿ ಕ್ಯಾಂಪಸ್ನಲ್ಲಿ 300 ಹಾಸಿಗೆಗಳ ಪುನರ್ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. 5 ಐಸೋಲೇಟೆಡ್ ವಾರ್ಡ್ ರೆಡಿಯಾಗಿದೆ. ಒಂದೇ ಕಟ್ಟಡದಲ್ಲಿ 6 ಜವಾನ್ ಬ್ಯಾರೇಜ್ ರೆಡಿ ಮಾಡಲಾಗಿದ್ದು ತಲಾ ಒಂದು ಬ್ಯಾರೇಜ್ನಲ್ಲಿ 50 ಹಾಸಿಗೆಗಳನ್ನು ರೆಡಿ ಮಾಡಲಾಗಿದೆ. ಪ್ರತಿ ಬ್ಯಾರೇಜ್ನಲ್ಲಿಯೂ 4 ಶೌಚಾಲಯ, ಅಡುಗೆ ಕೋಣೆ ಸೇರಿದಂತೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ ವೈರಸ್ ಭೀತಿ ಹೆಚ್ಚಾಗ್ತಾ ಇದ್ದಂತೆ ಕ್ಯಾಬ್ ಚಾಲಕರು ಇದೀಗ ವಿಮಾನ ನಿಲ್ದಾಣಗಳಿಗೆ ತೆರಳುವುದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಕೇವಲ ವಿಮಾನ ನಿಲ್ದಾಣದಿಂದ ದೂರ ಉಳಿದಿರುವುದಷ್ಟೇ ಅಲ್ಲದೆ ಸ್ವತಃ ಕೊರೋನಾ ವೈರಸ್ ಕುರಿತು ಆಸ್ಪತ್ರೆಗಳಿಗೆ ತೆರಳಿ ಪರೀಕ್ಷೆಯನ್ನ ಮಾಡಿಸಿಕೊಳ್ತಿದ್ದಾರೆ ಅಂತ ವರದಿಗಳು ತಿಳಿಸಿವೆ. ರಾಜ್ಯದಲ್ಲಿ ಈವರೆಗೂ 4ರಲ್ಲಿ ವೈರಸ್ ಇರೋದು ದೃಢಪಟ್ಟಿದ್ದು ಇದೀಗ ಜನತೆಯಲ್ಲಿ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ವೈರಸ್ ಇರುವಂತ ಟೆಕಿಯೊಬ್ಬರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ತೆರಳಿದ್ದು ಕ್ಯಾಬ್ ಚಾಲಕರಲ್ಲಿ ಆತಂಕ ಮತ್ತಷ್ಟು ಜಾಸ್ತಿಯಾಗುವಂತೆ ಮಾಡಿದೆ. ರಾಜ್ಯದಲ್ಲಿ ಕೊರೋನಾ ಭೀತಿ ಹೆಚ್ಚಾಗ್ತಾ ಇದ್ದಂತೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಪ್ರಯಾಣಿಕರ ಸಂಖ್ಯೆಯಲ್ಲಿ 10% ಕುಸಿತವಾಗಿದೆ ಅಂತ ಮೆಟ್ರೋ ಅಧಿಕಾರಿಗಳು ತಿಳಿಸಿದ್ದು ಇದಕ್ಕೆ ಕೊರೋನಾ ಭೀತಿಯೇ ಪ್ರಮುಖ ಕಾರಣ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮೆಟ್ರೋ ನಿಲ್ದಾಣ ಹಾಗೂ ಮೆಟ್ರೋ ರೈಲಿನಲ್ಲಿ ಸ್ಟಿಕ್ಕರ್ಗಳ ಮೂಲಕ ಕೊರೋನಾ ಬಗ್ಗೆ ಅರಿವನ್ನ ಮೂಡಿಸಲಾಗ್ತಾ ಇದೆ. ಕೊರೋನಾ ಭಯದಿಂದ ಸರ್ಕಾರ ಕೊರೋನಾ ಎಮರ್ಜೆನ್ಸಿ ಘೋಷಣೆಯನ್ನ ಮಾಡಿದೆ. ಇನ್ನು ಈ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಸರ್ಕಾರಿ ಕಚೇರಿಗಳು ಸೇರಿದಂತೆ ಯಾವುದೇ ಕಚೇರಿಗಳನ್ನ ಬಂದ್ ಮಾಡಿಲ್ಲ, ಯಾವುದೇ ಕಚೇರಿ ಮುಚ್ಚಲು ಸರ್ಕಾರ ಆದೇಶ ಕೊಟ್ಟಿಲ್ಲ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಚಿಕನ್ ತಿಂದ್ರೆ ಕೊರೋನಾ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಈ ಕುರಿತ ವದಂತಿಗಳಿಗೆ ಯಾರೂ ಕೂಡ ಕಿವಿಗೊಡಬೇಡಿ. ಜೊತೆಗೆ ಯಾವುದೇ ಆದೇಶ ಕೂಡ ಹೊರಡಿಸಿಲ್ಲ ಅಂತ ಹೇಳಿದ್ದಾರೆ. ಜಗತ್ತನ್ನೇ ಕಾಡ್ತಾ ಇರೋ ಮಹಾಮಾರಿ ಕೊರೋನಾ ವೈರಸ್ ಪ್ರಕರಣಗಳು ದಿನ ಕಳೆದಂತೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೊರೋನಾ ವೈರಸ್ ತಡೆಗಟ್ಟಲು ಭಾರತ ಸರ್ಕಾರ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರ ಭಾಗವಾಗಿ ಕೇಂದ್ರ ಸರ್ಕಾರ ಏಪ್ರಿಲ್ 15ರವರೆಗೆ ಟೂರಿಸ್ಟ್ ವೀಸಾಗಳನ್ನು ರದ್ದು ಮಾಡಿದೆ. ರಾಜತಾಂತ್ರಿಕ, ಉದ್ಯೋಗ ವೀಸಾ ಸೇರಿದಂತೆ ಕೆಲ ವೀಸಾಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವೀಸಾಗಳನ್ನು ಏಪ್ರಿಲ್ 15ರ ತನಕ ಮಾಡಿದೆ. ಇನ್ನು ವಿದೇಶಿಯರಿಂದ ಸೋಂಕು ಹರಡುವಂತ ಭೀತಿಯಿಂದ ಕೇಂದ್ರ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ವಿದೇಶಿಯರ ಆಗಮನಕ್ಕೆ ಬ್ರೇಕ್ ಹಾಕಿದೆ. ಮೊನ್ನೆ ಭಾರತದಲ್ಲಿ 14 ಪ್ರಕರಣಗಳು ಪತ್ತೆಯಾಗಿದ್ವು. ನಿನ್ನೆ 10 ಕೊರೋನಾ ಕೇಸ್ ಪತ್ತೆಯಾಗಿವೆ. ಸದ್ಯ ಭಾರತದಲ್ಲಿ ಸೋಂಕಿತರ ಸಂಖ್ಯೆ 60ಕ್ಕೆ ಏರಿಕೆಯಾಗಿದೆ.
ಇನ್ನು ಕೊರೋನಾ ವೈರಸ್ ಜಾಗತಿಕ ಸಾಂಕ್ರಾಮಿಕ ಪಿಡುಗು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆಯನ್ನ ಮಾಡಿದೆ. ಇಂತಹ ಜಾಗತಿಕ ಸಾಂಕ್ರಾಮಿಕ ಸೋಂಕನ್ನ ಈ ಹಿಂದೆ ಯಾವತ್ತೂ ನೋಡಿಲ್ಲ ಅಂತ WHOನ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್ ಗೆಬ್ರಿಯಾಸಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿನಿವಾದಲ್ಲಿ ಮಾತನಾಡಿರುವ ಅವರು, ನಾವು ಈ ಹಿಂದೆಯೇ ಈ ವೈರಸ್ ತೀವ್ರವಾಗಿ ಹರಡೋ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ. ಇದೀಗ ಜಾಗತಿಕ ಸಾಂಕ್ರಾಮಿಕ ರೋಗವಾಗಿ ಮಾರ್ಪಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗಬಹುದು, ಹೆಚ್ಚಿನ ಸಾವು ಉಂಟಾಗಬಹುದು ಅಂತ ಹೇಳಿದ್ದಾರೆ. ಈಗಾಗಲೇ ಕೊರೋನಾ ವೈರಸ್ಗೆ 4,000ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದು 1 ಲಕ್ಷಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಇದೆ. ಇನ್ನು ಕ್ರಿಕೆಟ್ ಮೇಲೂ ಕೊರೋನಾ ಎಫೆಕ್ಟ್ ಬೀರಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇವತ್ತು ಭಾರತ ದಕ್ಷಿಣ ಆಫ್ರಿಕಾ ಮೊದಲ ಏಕದಿನ ಪಂದ್ಯ ನಡೆಯಲಿದೆ. ಕೊರೋನಾ ವೈರಸ್ ಭೀತಿ ಈ ಏಕದಿನ ಸರಣಿಗೂ ಹೊಡೆತವನ್ನ ಕೊಟ್ಟಿದೆ. ಸೋಂಕು ಹಬ್ಬೋದನ್ನ ತಪ್ಪಿಸಲು ಜನ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಪ್ರಯಾಣ ಮತ್ತು ಸಾರ್ವಜನಿಕವಾಗಿ ಒಂದೆಡೆ ಸೇರೋದ್ರಿಂದ ತಪ್ಪಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಇಂದಿನ ಪಂದ್ಯದ ವೇಳೆ ಮೈದಾನದಲ್ಲಿ ಪ್ರೇಕ್ಷಕರ ಸಂಖ್ಯೆ ಕಡಿಮೆಯಾಗುವುದು ಖಚಿತ. ಭಾರತದಲ್ಲಿ ಕ್ರಿಕೆಟ್ ನಡೆದ್ರೆ ಸ್ಟೇಡಿಯಂ ಯಾವಾಗಲೂ ತುಂಬಿರುತ್ತೆ, ಆದರೆ ಈ ಬಾರಿ ಖಾಲಿ ಖಾಲಿ ಅನ್ನಿಸಿಕೊಳ್ಳಲಿದೆ. ಇನ್ನು ಕೊರೋನಾದಿಂದ ಇದೇ ತಿಂಗಳು ಆಯೋಜಿಸಿದ್ದ ಏಷ್ಯಾ 11 ಮತ್ತು ವರ್ಲ್ಡ್ 11 T20 ಟೂರ್ನಿ ರದ್ದಾಗುವಂತಹ ಸಾಧ್ಯತೆ ಇದೆ. ಬಾಂಗ್ಲಾದೇಶದ ಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ 100ನೇ ಜನ್ಮ ಶತಮಾನೋತ್ಸವದ ಸ್ಮರಣಾರ್ಥ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಈ ಟೂರ್ನಿಯನ್ನು ಆಯೋಜಿಸಿತ್ತು. ಢಾಕಾದಲ್ಲಿ ನಡೆಯಲಿರುವಂತಹ 2 T20 ಟೂರ್ನಿ ಪಂದ್ಯಗಳಿಗಾಗಿ ಏಷ್ಯಾ 11 ಮತ್ತು ವರ್ಲ್ಡ್ 11 ತಂಡಗಳ 30 ಆಟಗಾರರ ಪಟ್ಟಿಯನ್ನ ಬಿಸಿಬಿ ಕೆಲ ದಿನಗಳ ಹಿಂದೆಯಷ್ಟೇ ರಿಲೀಸ್ ಮಾಡಿತ್ತು. ಇನ್ನೇನು ಟೂರ್ನಿ ಆರಂಭಕ್ಕೆ ದಿನಗಳು ಮಾತ್ರ ಉಳಿದಿರುವಾಗ ವಿಶ್ವದೆಲ್ಲೆಡೆ ಕೊರೋನಾ ವೈರಸ್ ಮರಣ ಮೃದಂಗ ಬಾಡ್ತಾ ಇರೋದು ಆಯೋಜಕರ ನಿದ್ದೆಗೆಡಿಸಿದೆ. ಬ್ರಿಟನ್ನ ಆರೋಗ್ಯ ಸಚಿವೆ ಹಾಗೂ ಕನ್ಸರ್ವೇಟಿವ್ ಪಕ್ಷದ ಸಂಸದೆ ನಾಡಿನ್ ಡೋರಿಸ್ ಅವರಿಗೆ ಕೋವಿಡ್-19 ತಗುಲಿರುವುದು ಕನ್ಫರ್ಮ್ ಆಗಿದೆ. ಪ್ರಧಾನಿ ಬೋರಿಸ್ ಜಾನ್ಸನ್ ಕಳೆದ ವಾರ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮವೊಂದರಲ್ಲಿ ನಾಡಿನ್ ಅವರು ಕೂಡ ಭಾಗವಹಿಸಿದರು. ಇದರಿಂದಾಗಿ ಇತರೆ ಸಂಸದರಲ್ಲೂ ಕೂಡ ಸೋಂಕು ತಗುಲಿರುವಂತಹ ಭೀತಿಗೆ ಎದುರಾಗಿದೆ. ಸೋಂಕು ತಗುಲಿರೋದು ದೃಢಪಟ್ಟ ಕೂಡಲೇ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀನಿ, ಆದರೆ ಮನೆಯಲ್ಲೇ ಪ್ರತ್ಯೇಕವಾಗಿ ಉಳ್ಕೊಂಡಿದ್ದೀನಿ ಅಂತ ನಾಡಿನ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೊನೆಗೂ ಹಠಕ್ಕೆ ಬಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ದಕ್ಕಿಸಿಕೊಂಡಿದ್ದಾರೆ. 1.5 ತಿಂಗಳು ದೆಹಲಿಯ ಜೈಲು ವಾಸದ ನಂತರ 3 ತಿಂಗಳ ರಾಜಕೀಯ ವನವಾಸ ಮುಗಿಸಿರೋ ಡಿಕೆಶಿ ಇನ್ನು ಮುಂದೆ ರಾಜ್ಯ ಕಾಂಗ್ರೆಸ್ನ ಪವರ್ ಸೆಂಟರ್. ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ತಡ ಮಾಡಿದ್ರೂ ಕೂಡ ಅಳ್ದು ತೂಗಿ ಕರ್ನಾಟಕ ಕಾಂಗ್ರೆಸ್ನ ಶಕ್ತಿಶಾಲಿ ನಾಯಕನಿಗೆ ಕೆಪಿಸಿಸಿ ಪಟ್ಟವನ್ನ ಕಟ್ಟಿದೆ. ಸಂಜೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆಶಿಗೆ ಸನ್ಮಾನ ನಡೆಯಿತು. ಡಿಕೆಶಿ ಖುಷಿಯನ್ನ ಹಂಚಿಕೊಂಡ್ರು. ಇನ್ನು ಕಾರ್ಯಕರ್ತರು, ಅಭಿಮಾನಿಗಳು ಡಿಕೆಶಿಗೆ ಭರ್ಜರಿಯಾಗಿ ಜೈಕಾರವನ್ನ ಹಾಕಿದ್ರು. ಈ ವೇಳೆ ಡಿಕೆಶಿ ಎಲ್ರಿಗೂ ಕೂಡ ಧನ್ಯವಾದವನ್ನ ಹೇಳಿದ್ರು. ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಫಿಕ್ಸ್ ಅಂತ ಈ ಹಿಂದಿನಿಂದಲೂ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಯಾವಾಗ ಅಧಿಕೃತವಾಗಿ ಘೋಷಣೆ ಆಗ್ಬೇಕಲ್ಲ, ಹೈಕಮಾಂಡ್ ಯಾತಕ್ಕೋಸ್ಕರ ಇಷ್ಟು ಡಿಲೇ ಮಾಡ್ತಿದೆ ಈ ಬಗ್ಗೆ ಕೂಡ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಅಂತೂ ಇಂತೂ ಅಳ್ದು ತೂಗಿ ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಪಟ್ಟವನ್ನ ಈಗ ನೀಡಲಾಗಿದೆ. ಇದರ ಹಿಂದೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರ ಕೂಡ ಹೈಕಮಾಂಡ್ ಮಾಡಿಕೊಂಡೇ ಈ ಪಟ್ಟವನ್ನ ಕಟ್ಟಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಘೋಷಣೆಯಾದ ಬಳಿಕ ಡಿಕೆಶಿ ವಿಜಯನಗರದ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟು ಅಜ್ಜಯ್ಯನ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಕಳೆದ ಭಾನುವಾರ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟಿದ್ದ ವೇಳೆ 3 ದಿನದಲ್ಲಿ ನಿನಗೆ ಸಿಹಿ ಸುದ್ದಿ ಬರುತ್ತೆ, ಅಧ್ಯಕ್ಷ ಆಗ್ತೀಯ ಹೋಗು ಅಂದಿದ್ರಂತೆ ಶ್ರೀಗಳು. ಅವರು ನುಡಿದಂತೆ ಆಗಿರೋದ್ರಿಂದ ಡಿಕೆಶಿ ಕಳೆದ ರಾತ್ರಿಯೇ ಶ್ರೀಗಳನ್ನ ಭೇಟಿಯಾಗಿದ್ದಾರೆ. ಬಳಿಕ ಸದಾಶಿವನಗರದ ತಮ್ಮ ಮನೆಗೆ ವಾಪಸ್ ಬಂದಾಗ ಅಲ್ಲೂ ಕೂಡ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದ್ಧೂರಿಯಾಗಿ ಸ್ವಾಗತ ಸಿಕ್ಕಿದೆ. ಡಿಕೆಶಿ ಇವತ್ತು ತುಮಕೂರು ಜಿಲ್ಲೆಯ ನೊಣವಿನಕೆರೆ ಮಠಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ಕೃತಜ್ಞತೆ ಸಲ್ಲಿಸಲು ಇವತ್ತು ಸಂಜೆಯೇ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ನೇಮಕ ಹಿನ್ನೆಲೆಯಲ್ಲಿ ಕನಕಪುರ ಬಂಡೆಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಡಿಕೆಶಿಗೆ ಶುಭಾಶಯ ಕೋರಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಜೊತೆಗೆ ಪಕ್ಷ ಭೇದ ಮರೆತು ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಡಿಕೆಶಿಗೆ ಶುಭಾಶಯವನ್ನು ಕೋರಿದ್ರು. ಇನ್ನು ಬಿಜೆಪಿಯ ಶಾಸಕ ಪ್ರೀತಂ ಗೌಡ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಡಿಕೆ ಶಿವಕುಮಾರ್ಗೆ ಅಭಿನಂದನೆಯನ್ನ ಕೋರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ನೇಮಕವಾದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ವಿಜಯೋತ್ಸವವನ್ನ ಮಾಡಿದ್ದಾರೆ. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಪರಸ್ಪರ ಸಿಹಿ ತಿನ್ನಿಸಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯರ ಪರ
ಜಯಘೋಷಗಳನ್ನು ಕೂಗಿದ್ರು. ಇನ್ನು ಕಾಂಗ್ರೆಸ್ ಮುಖಂಡರಾದ ರಾಜಶೇಖರ್ ಮೆಣಸಿನಕಾಯಿ, ಬಾಬಾ ಜಾನ್ ಮುದೋಳ್, ಬಂಗಾರೇಶ್ ಹಿರೇಮಠ ಹಾಗೂ ಶಾಕಿರ್ ಸನದಿ ಇದರಲ್ಲಿ ಇದ್ರು. ಇನ್ನು ಮೈಸೂರು ಹಾಗೇನೆ ಬಳ್ಳಾರಿಯಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿತ್ತು. कांग्रेस पार्टी की बोला सोनिया गांधी, बोला सोनिया गांधी की, बोला राहुल की, बोला कांग्रेस पार्टी की, बोला सिद्धरामैया। ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಬೆಳಗಾವಿಯ ಯಮಕನಮರಡಿ ಕ್ಷೇತ್ರದ ಶಾಸಕ ಸತೀಶ್ ಜಾರಕಿಹೊಳಿಯನ್ನ ನೇಮಕ ಮಾಡಿ ಎಐಸಿಸಿ ಆದೇಶವನ್ನು ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಸಂಭ್ರಮಾಚರಣೆಯನ್ನು ಮಾಡಿದರು. ಜನಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸತೀಶ್ ಜಾರಕಿಹೊಳಿ ಭಾವಚಿತ್ರ ಹಿಡಿದು ಬೆಂಬಲಿಗರು ಘೋಷಣೆಗಳನ್ನು ಕೂಗಿದರು. ಸತೀಶ್ ಜಾರಕಿಹೊಳಿ ಅವರನ್ನು ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕೆ ಜಿಲ್ಲೆಯಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ನೂತನ ಕೆಪಿಸಿಸಿ ಅಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಕೆಪಿಸಿಸಿ ನೂತನ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರಿಗೆ. ನಟ ರಜನಿಕಾಂತ್ ಗುರುವಾರ ತಮ್ಮ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡುವಂತ ನಿರೀಕ್ಷೆ ಇದೆ. 8 ಗಂಟೆಗೆ ಪದಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. 2 ತಾಸುಗಳ ಬಳಿಕ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ತಮ್ಮ ಪಕ್ಷ ಆರಂಭಿಸುವ ದಿನಾಂಕ ಸೇರಿದಂತೆ ಈ ವೇಳೆ ಕೆಲವು ಮಹತ್ವದ ಘೋಷಣೆಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಕಳೆದ ವಾರವಷ್ಟೇ ಆರ್ಎಂಎಂ ಪದಾಧಿಕಾರಿಗಳ ಜೊತೆಯಲ್ಲಿ ಗೌಪ್ಯವಾಗಿ ಮಾತುಕತೆಯನ್ನು ನಡೆಸಿದ ರಜನಿಕಾಂತ್ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿ, ಮಾತುಕತೆ ವೇಳೆ ವೈಯಕ್ತಿಕವಾಗಿ ವಿಷಯವೊಂದರ ಕುರಿತು ನನಗೆ ಅಸಮಾಧಾನ ಇದೆ ಅಂತ ಹೇಳಿದರು. ಈ ಹೇಳಿಕೆ ಕುರಿತು ಹಲವು ರೀತಿ ಊಹಾಪೋಹಗಳು ಹರಿದಾಡಿತ್ತು. ರಜನಿಕಾಂತ್ ಅವರು ತಮ್ಮ ನಿಲುವನ್ನು ಸ್ಪಷ್ಟವಾಗಿ ತಿಳಿಸಬೇಕು ಅಂತ ಮೂಲಗಳು ಹೇಳಿವೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರುವಂತಹ ಜ್ಯೋತಿರಾದಿತ್ಯ ಸಿಂಧಿಯಾ ಇವತ್ತು ತವರಿಗೆ ವಾಪಸ್ ಆಗ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮಧ್ಯಪ್ರದೇಶ ರಾಜಧಾನಿ ಭೋಪಾಲ್ಗೆ ಆಗಮಿಸಲಿರುವ ಸಿಂಧಿಯಾಗೆ ಅದ್ದೂರಿ ಸ್ವಾಗತ ಕೋರಲು ಮಧ್ಯಪ್ರದೇಶದ ಕೇಸರಿ ಪಡೆ ಸಜ್ಜಾಗಿದೆ. ಭೋಪಾಲ್ಗೆ ಆಗಮಿಸಲಿರೋ ಸಿಂಧಿಯಾಗೆ ರಾಜ್ಯ ಬಿಜೆಪಿ ಕಚೇರಿಗೆ ಅವರು ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಸ್ವಾಗತ ಕಾರ್ಯಕ್ರಮ ನಡೆಯಲಿದೆ. ಈಗಾಗಲೇ ಸಿಂಧಿಯಾಗೆ ಬಿಜೆಪಿ ರಾಜ್ಯಸಭೆಯ ಚುನಾವಣೆಯ ಟಿಕೆಟ್ ಘೋಷಣೆ ಮಾಡಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ನಾಮಪತ್ರವನ್ನು ಅವರು ಸಲ್ಲಿಕೆ ಮಾಡಲಿದ್ದಾರೆ. ನಿನ್ನೆ ಸಿಂಧಿಯಾ ಬಿಜೆಪಿಗೆ ಸೇರ್ಪಡೆಯಾದರು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಮ್ಮುಖದಲ್ಲಿ ಕೇಸರಿ ಪಡೆಯನ್ನು ಸೇರಿದರು. ಬಿಜೆಪಿ ಸೇರ್ತಾ ಇದ್ದಂತೆ ಸಿಂಧಿಯಾ ಬಿಜೆಪಿ ನಾಯಕರನ್ನ ಕೊಂಡಾಡಿದರು.
ಮಧ್ಯಪ್ರದೇಶದ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಕೊನೆಗೂ ಮೌನ ಮುರಿದಿರುವಂತ ರಾಹುಲ್ ಗಾಂಧಿ ಸಿಂಧಿಯಾ ಹಾಗೂ ಕಮಲ್ನಾಥ್ ಜೊತೆಗಿನ 15 ತಿಂಗಳ ಹಿಂದಿನ ಫೋಟೋವನ್ನ ರೀಟ್ವೀಟ್ ಮಾಡಿ ಪ್ರಧಾನಿ ಮೋದಿಯನ್ನ ತರಾಟೆಗೆ ತಗೊಂಡಿದ್ದಾರೆ. ಚುನಾಯಿತ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲು ತಾವು ಬ್ಯುಸಿ ಇದ್ದೀರಿ ಅನ್ನೋದು ನಮಗೆ ಗೊತ್ತು. ಆದರೆ ನಿಮಗೆ ಕಚ್ಚಾ ತೈಲ ಬೆಲೆ ಕಡಿಮೆ ಅವಧಿಯಲ್ಲಿ 35% ಕಡಿಮೆಯಾಗಿರೋದು ತಿಳಿಯದೇ ಇರಬಹುದು. ನೆಲಕಚ್ಚಿರುವಂತ ಆರ್ಥಿಕತೆಯನ್ನ ಮೇಲೆತ್ತಲು ಇದು ಸರಿಯಾದ ಸಮಯ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ₹60 ಪ್ರತಿ ಲೀಟರ್ಗೆ ಕೊಡಿ. ಈ ಮೂಲಕ ಭಾರತದ ಆರ್ಥಿಕತೆ ಮತ್ತೆ ಮೇಲೇಳಲು ಸಹಕಾರಿಯಾಗುತ್ತೆ ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ. ಉಳಿದಿರೋ ಪ್ರಮುಖ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಜಸ್ಟ್ 30 ನಿಮಿಷ 30 ಜಿಲ್ಲೆ ಸಮಗ್ರ ಚಿತ್ರಣ. ಚಿಟಿಕೆ ಹೊಡೆಯೋದ್ರಲ್ಲಿ ಇಡೀ ರಾಜ್ಯ ಸುತ್ತಿ ಬನ್ನಿ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿವಮೊಗ್ಗ ಮೂಲದ ನಕ್ಸಲ್ ಶೋಭಾ ಅಲಿಯಾಸ್ ಪಾರ್ವತಿ ಬಂಧನವಾಗಿದೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಕ್ಸಲ್ ಶೋಭಾ ಸೆರೆ ಸಿಕ್ಕಿದ್ದಾಳೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಶೋಭಾ ಅಲಿಯಾಸ್ ಪಾರ್ವತಿ ಕಳೆದ 11 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗವಹಿಸಿದ್ಲು. ಶೋಭಾ ಮೇಲೆ ಒಟ್ಟು 6 ಪ್ರಕರಣಗಳಿವೆ. ಈಕೆಯ ಮೇಲೆ ಶೃಂಗೇರಿಯಲ್ಲಿ 3 ಪ್ರಕರಣಗಳಿವೆ. ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕುಸಿದ ಪರಿಣಾಮ ದೇಶದಲ್ಲಿ ಕೂಡ ಇಂಧನದ ಬೆಲೆಯಲ್ಲಿ ಭಾರೀ ಇಳಿಕೆಯಾಗಿದೆ. ಪೆಟ್ರೋಲ್ ಬೆಲೆಯಲ್ಲಿ ಲೀಟರ್ಗೆ ₹2.69 ಹಾಗೂ ಡೀಸೆಲ್ ಬೆಲೆಯಲ್ಲಿ ₹2.33 ಇಳಿಕೆಯಾಗಿದೆ. ಕಳೆದ 6 ದಿನಗಳಿಂದ ತೈಲ ಬೆಲೆಯಲ್ಲಿ ಕುಸಿತ ಕಂಡು ಬರ್ತಾ ಇದ್ದು, ಮುಂದಿನ 1 ವಾರದಲ್ಲಿ ತೈಲ ಬೆಲೆಯಲ್ಲಿ ಭಾರೀ ಇಳಿಕೆಯಾಗುವಂತ ಸಾಧ್ಯತೆ ಕೂಡ ಇದೆ. ಕೊರೋನಾ ವೈರಸ್ ರೋಗದಿಂದಾಗಿ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಬೇಡಿಕೆ ತಗ್ಗಿತು. ಇದನ್ನು ಎದುರಿಸಲು ರಷ್ಯಾ ದೇಶ ತನ್ನ ತೈಲ ಉತ್ಪಾದನೆಯನ್ನ ತಗ್ಗಿಸುವಂತೆ ಒಪೆಕ್ ರಾಷ್ಟ್ರಗಳು ಮನವಿಯನ್ನ ಮಾಡಿಕೊಂಡಿದ್ವು. ಆದರೆ ರಷ್ಯಾ ಇದಕ್ಕೆ ಒಪ್ಪಿರಲಿಲ್ಲ. ಸೌದಿ ಅರೇಬಿಯಾ ಮತ್ತು ರಷ್ಯಾ ನಡುವಿನ ಮಾತುಕತೆ ವಿಫಲವಾದಂಥ ಪರಿಣಾಮ ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಇಳಿಕೆಯಾಗಿದೆ. ಇದರಿಂದ ಅತಿ ಹೆಚ್ಚು ಇಂಧನ ಆಮದು ಮಾಡಿಕೊಳ್ಳುವಂತಹ ಭಾರತಕ್ಕೆ ಲಾಭವಾಗಿದೆ. ಎಸ್ಬಿಐ ಉಳಿತಾಯ ಖಾತೆಗಳ ಮೇಲಿನ ಬಡ್ಡಿ ದರವನ್ನು ₹3 ಇಳಿಕೆ ಮಾಡಲಾಗಿದೆ. ಎಸ್ಬಿಐನ ಈ ಕ್ರಮ 44.51 ಕೋಟಿ ಉಳಿತಾಯ ಖಾತೆಗಳಿಗೆ ಅನ್ವಯವಾಗಲಿದೆ ಹಾಗೂ ಉಳಿತಾಯ ಖಾತೆದಾರರು ತಿಂಗಳಿಗೆ ಕನಿಷ್ಠ ಮೊತ್ತವನ್ನು ಹೊಂದಿರಬೇಕು ಎಂಬ ನಿಯಮವನ್ನು ತೆಗೆದುಹಾಕಲಾಗಿದೆ. ಪ್ರಸ್ತುತ ಎಸ್ಬಿಐನ ಉಳಿತಾಯ ಖಾತೆದಾರರು ಮೆಟ್ರೋ ನಗರ, ಸೆಮಿ ಅರ್ಬನ್ ಮತ್ತು ಗ್ರಾಮೀಣ ಭಾಗದವರು ಕ್ರಮವಾಗಿ 3,000, 2,000 ಮತ್ತು 1,000 ಮಾಸಿಕ ಕನಿಷ್ಠ ಹಣವನ್ನು ತಮ್ಮ ಉಳಿತಾಯ ಖಾತೆಯಲ್ಲಿ ಹೊಂದಿರಬೇಕಾಗಿತ್ತು. ಇದೀಗ ಗ್ರಾಹಕರು ತಮ್ಮ ಉಳಿತಾಯ ಖಾತೆಯಲ್ಲಿ ಇಷ್ಟೇ ಹಣವನ್ನು ಕಡ್ಡಾಯವಾಗಿ ಹೊಂದಿರಬೇಕು ಅನ್ನೋ ನಿಯಮ ಏನಿಲ್ಲ. ಇದಕ್ಕೂ ಮುನ್ನ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಹಣವನ್ನು ಹೊಂದಿರದೇ ಇದ್ರೆ ಖಾತೆದಾರರಿಗೆ ಬ್ಯಾಂಕ್ ₹5ರಿಂದ ₹15 ಹೆಚ್ಚಿನ ತೆರಿಗೆಯನ್ನ ಹಾಕ್ತಾ ಇತ್ತು. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನದಲ್ಲಿ ಇರುವಂತಹ ಯೆಸ್ ಬ್ಯಾಂಕ್ನ ಸ್ಥಾಪಕ ರಾಣಾ ಕಪೂರ್ ಇಡಿ ಕಸ್ಟಡಿ ಮಾರ್ಚ್ 16ರವರೆಗೆ ವಿಸ್ತರಣೆಯಾಗಿದೆ. ರಾಣಾ ಅವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಯೆಸ್ ಬ್ಯಾಂಕ್ನ ಮಾಜಿ ಸಿಇಒ ಆಗಿರುವಂತಹ ರಾಣಾ ಕಪೂರ್ ಅನ್ನ ಮಾರ್ಚ್ 8ರಂದು ಜಾರಿ ನಿರ್ದೇಶನಾಲಯ ಬಂಧಿಸಿತ್ತು. ಜಾರಿ ನಿರ್ದೇಶನಾಲಯವು ರಾಣಾ ಅವರನ್ನ ಬುಧವಾರ ಹಣ ವರ್ಗಾವಣೆ ತಡೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಬಂಧನ ಅವಧಿ ವಿಸ್ತರಿಸುವಂತೆ ಮನವಿಯನ್ನು ಮಾಡಿಕೊಂಡಿತ್ತು. ಕಪೂರ್ ಅವರು 30,000 ಕೋಟಿ ಸಾಲ ಮಂಜೂರು ಮಾಡಿದ್ದು ಅದರಲ್ಲಿ 20,000 ಕೋಟಿ ಹಣ ವಸೂಲಾಗದ ಸಾಲ ಆಗಿತ್ತು. ಇದೀಗ ವಸೂಲಾಗದ ಸಾಲ ಯಾವುದು ಅನ್ನೋದರ ಬಗ್ಗೆ ಇಡಿ ತನಿಖೆಯನ್ನ ನಡೆಸ್ತಾ ಇದೆ. ಜೂನ್ 21ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಯುಷ್ ಸಚಿವಾಲಯ ತಯಾರಿಯನ್ನು ನಡೆಸ್ತಾ ಇದೆ. ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿರುವಂತಹ ನಗರವನ್ನು ಅಂತಿಮಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನ ರಾಜಧಾನಿ ಲೇಹ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಯೋಗ ದಿನಾಚರಣೆಯಂದು ಪ್ರಧಾನಿ ಮೋದಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡಲಿದ್ದು 15ರಿಂದ 20,000 ಜನರು ಭಾಗವಹಿಸುವಂತ ನಿರೀಕ್ಷೆ ಇದೆ. ಅತಿ ಎತ್ತರವಾದ ಪ್ರದೇಶ ಲೇಹ್ನಲ್ಲಿ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಜನರು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಇರೋದು ವಿಶೇಷ ಅಂತ ಆಯುಷ್ ಸಚಿವ ಶ್ರೀಪಾದ್ ನಾಯ್ಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಬಾರಿ ಜೂನ್ 21ನೇ ತಾರೀಕು ಯೋಗ ದಿನಾಚರಣೆ ಸಂದರ್ಭದಲ್ಲಿ ಮೋದಿ ಅವರು ಒಂದೊಂದು ಸ್ಥಳವನ್ನ ಆಯ್ಕೆ ಮಾಡಿಕೊಳ್ತಾರೆ. ಎಸ್ಪೆಷಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಈ ಯೋಗ ದಿನಾಚರಣೆ ಅನ್ನೋದೆಲ್ಲ ಜಾರಿಗೆ ಬಂದಿರೋದು.
ಅಂದರೆ ವಿಶ್ವ ಮಟ್ಟದಲ್ಲಿ ಯೋಗ ಏನು, ನಮ್ಮ ಸಂಪ್ರದಾಯ ಜೊತೆಗೆ ನಮ್ಮ ಹಿರಿಯರು ಈ ಯೋಗವನ್ನ ಯಾತಕ್ಕೋಸ್ಕರ ಆಚರಣೆಯಲ್ಲಿ ಇಟ್ಟಿದ್ರು, ಈ ಯೋಗವನ್ನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅದನ್ನ ವಿಶ್ವಕ್ಕೆ ಸಾರುವಂತ ಪ್ರಯತ್ನ ಈ ಪ್ರತಿ ಬಾರಿ ಯೋಗ ದಿನಾಚರಣೆ ಬರುತ್ತಲ್ಲ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21ನೇ ತಾರೀಕು, ಆ ಮೂಲಕ ಭಾರತದಿಂದ ಸಾರಲಾಗ್ತಾ ಇದೆ. ಸೊ ಈ ಬಾರಿ ಯಾವ ಪ್ರದೇಶದಲ್ಲಿ ಯಾವ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಉಳಿದಿರುವಂತಹ ಪ್ರಮುಖ 5 ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ 5 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ತಡರಾತ್ರಿ ಐಟಿ ದಾಳಿ ನಡೆದಿದೆ. ಚಿರಾಗ್ ಇರಿಗೇಷನ್ ಮಾರಾಟ ಮಳಿಗೆಗೆ ಐಟಿ ಇಲಾಖೆಯ ಅಧಿಕಾರಿಗಳು ದಿಢೀರ್ ಅಂತ ಬಂದು ದಾಳಿಯನ್ನ ಮಾಡಿದ್ದಾರೆ. ರಾತ್ರಿ ಅಂಗಡಿ ಬಂದ್ ಮಾಡುವಾಗ ದಿಢೀರ್ ದಾಳಿ ಮಾಡಿದಂತ ಐಟಿ ಅಧಿಕಾರಿಗಳು ಅಂಗಡಿ ಬಾಗಿಲು ಮುಚ್ಚಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಶಿವಮೊಗ್ಗದ ಗಾರ್ಡನ್ ಏರಿಯಾದಲ್ಲಿರುವಂತಹ ಮಳಿಗೆ ಹಾಗೂ ಕೋಟೆ ರಸ್ತೆಯಲ್ಲಿರುವಂತಹ ಮಳಿಗೆ ಮೇಲೂ ಕೂಡ ರೇಡ್ ಮಾಡಿದ್ರು. ದಿನೇಶ್ ಕೊಠಾರಿಯಾ ಅನ್ನೋರ ಮಳಿಗೆ ಹಾಗೂ ಮನೆ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿರೋದು. ಏಕಾಏಕಿ ದಾಳಿ ಮಾಡಿದ್ರಿಂದಾಗಿ ಅಂಗಡಿ ಮಾಲೀಕರು ಶಾಕ್ಗೆ ಒಳಗಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಚಾಮರಾಜನಗರದಲ್ಲಿ ಮಧ್ಯರಾತ್ರಿ ಗುಂಡು ಹಾರಿಸಿ ವ್ಯಾಪಾರಿಯ ಹತ್ಯೆಗೆ ಪ್ರಯತ್ನವನ್ನ ಪಡಲಾಗಿದೆ. ಚಾಮರಾಜನಗರದ ಕೆಪಿ ಮೊಹಲ್ಲಾದಲ್ಲಿ ಈ ಘಟನೆ ನಡೆದಿದ್ದು, ಸ್ಟೀಲ್ ವ್ಯಾಪಾರಿ ರಾಜಿಕ್ ಅಹಮದ್ ಅನ್ನೋರ ಮೇಲೆ ಮಚ್ಚು ಲಾಂಗ್ಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ಸಿಟಿಜನ್ ಫಾರೂಕ್ ಅನ್ನೋನು ರಾಜಿಕ್ ಅಹಮದ್ ತೊಡೆ ಭಾಗಕ್ಕೆ 2 ಗುಂಡನ್ನ ಹಾರಿಸಿ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ತೌಶೀರ್ ಶಹಜಾನ್ ಅನ್ನೋರು ರಾಜಿಕ್ ಮೇಲೆ ಮಚ್ಚು ಲಾಂಗ್ಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಫಾರೂಕ್ ಮತ್ತು ರಾಜಿಕ್ ಅಹಮದ್ ಸ್ಟೀಲ್ ವ್ಯವಹಾರವನ್ನ ನಡೆಸ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ರಾಜಿಕ್ ಕಡಿಮೆ ಬೆಲೆಗೆ ಸ್ಟೀಲ್ ಮಾರಾಟ ಮಾಡ್ತಾ ಇದ್ರು. ಇದರಿಂದ ಫಾರೂಕ್ಗೆ ತುಂಬಾ ನಷ್ಟ ಆಗ್ತಿತ್ತಂತೆ. ಇದೇ ಕೋಪದಲ್ಲಿ ಮಾತುಕತೆ ಮಾಡೋ ನೆಪದಲ್ಲಿ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾನೆ. ಅದೃಷ್ಟವಶಾತ್ ಸ್ಟೀಲ್ ವ್ಯಾಪಾರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊಲೆಗೆ ಯತ್ನಿಸಿದ ಆರೋಪಿಗಳು ಪರಾರಿಯಾಗಿದ್ದಾರೆ. ಮಾತಾಡ್ತಾರಲ್ಲ ಅವ್ರೀಗ. ಅತ್ಯಾಚಾರ ಹಾಗೂ ಲೈಂಗಿಕ ಕಿರುಕುಳ ಆರೋಪ ಹೊತ್ತಿದ್ದ ಹಾಲಿವುಡ್ನ ಪ್ರಖ್ಯಾತ ನಿರ್ಮಾಪಕ ಮೊಗುಲ್ ಹಾರ್ವೆ ವೇನ್ಸ್ಟೈನ್ಗೆ 23 ವರ್ಷಗಳ ಜೈಲು ಶಿಕ್ಷೆಯಾಗಿದೆ. ಮೀಟು ಅಭಿಯಾನದ ವೇಳೆ 67 ವರ್ಷ ವಯಸ್ಸಿನ ಮೊಗುಲ್ ವಿರುದ್ಧ ನಟಿ ಜೆಸ್ಸಿಕಾ ಮನ್ ಅತ್ಯಾಚಾರ ಮಾಡಿರುವಂತಹ ಆರೋಪವನ್ನು ಹೊರಿಸಿದ್ರು. ಅಲ್ಲದೆ ಮಾಜಿ ಪ್ರೊಡಕ್ಷನ್ ಸಹಾಯಕಿ ಮಿಮಿ ಹಲೈ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿದ್ರು. ಈ ಎರಡೂ ಪ್ರಕರಣ ನ್ಯೂಯಾರ್ಕ್ ಮ್ಯಾನ್ ಹಟನ್ ಕ್ರಿಮಿನಲ್ ಕೋರ್ಟ್ನಲ್ಲಿ ಸಾಬೀತಾಗಿತ್ತು. ಇದೀಗ ಕೋರ್ಟ್ 23 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಪುತ್ರಿ ಆಯ್ರಾ ಸಖತ್ತಾಗಿ ಗಮನ ಸೆಳೀತಾ ಇದ್ದಾಳೆ. ಯಶ್ ರಾಧಿಕಾ ನಿನ್ನೆ ಪುತ್ರಿಯ ಮುಡಿ ಕೊಡುವಂತ ಹರಕೆಯನ್ನ ತೀರಿಸಿದ್ರು. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಹರಕೆಯನ್ನ ತೀರಿಸಲಾಯಿತು. ಪುತ್ರಿಯ ಜೊತೆ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕೆಲವೊಂದಿಷ್ಟು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿಕೊಂಡಿವೆ. ಅವುಗಳ ಪೈಕಿ ಯಶ್ ಶೇರ್ ಮಾಡಿರುವಂತಹ ಫೋಟೋ ಸಖತ್ ವೈರಲ್ ಆಗಿದೆ. ಹೊಸ ಗೆಟಪ್ನಲ್ಲಿ ಕಾಣಿಸಿಕೊಂಡ ಪುಟಾಣಿ ಆಯ್ರಾ ಅಪ್ಪನನ್ನೇ ಗುರಾಯಿಸ್ತಾ ಇದ್ದಾಳೆ. ಅದು ತುಂಬಾ ಕ್ಯೂಟ್ ಆಗಿದೆ. ಆಯ್ರಾ ಲುಕ್ ಕಂಡ ರಾಕಿಂಗ್ ಸ್ಟಾರ್ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ಕೊಲ್ತಾನೆ ಕೊರೋನಾ ಸುರ ಕಾರ್ಯಕ್ರಮ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.